ಚಂದ್ರು ಚಂದ್ರು ಎಲ್ಲೋದ್ಲು ಇವಳು? ತಲೆ ಬೇರೆ ಸಿಡಿತಾ ಇದೆ. ಕಾಫಿ ಕೇಳೋಣ ಅಂದ್ರೆ ಚಂದ್ರು ಚಂದ್ರು ಅಯ್ಯೋ, ಗೌರಿಯವ್ರು ಇಲ್ಲೇ ಬಂದ್ರಲ್ಲಪ್ಪ. ವೆಂಕಿ ಹೇಳ್ದಾಗೆ ಸ್ವಲ್ಪ ದಿನಕ್ಕಾದ್ರೂ ಇವ್ರನ್ನ ಅವಾಯ್ಡ್ ಮಾಡೋಣ. ಚಂದ್ರು, ಕಾಫಿ ಬೇಕು ಅಂತ ಕೇಳ್ತಾ ಇದೀನಿ, ಎಲ್ಲಿದ್ಯಾ? ಚಂದ್ರು ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾರೆ. ಕಾಫಿ ಬೇಕಂದ್ರೆ ನಾನೇ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ. ಡ್ರೈವರ್, ಕಾಫಿ ಬೇಕೇನಪ್ಪ? ನನಗ್ ಬೇಡ ಬಾಸ್, ನಿಮಗ್ ಬೇಕು ಅಂದ್ರೆ ಮಾಡಿಸ್ಕೊಂಡು ಕುಡೀರಿ. ಓಕೆ ಓಕೆ ಓಕೆ. ಗೌರಮ್ಮ, ಹೋಗಮ್ಮ, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ. ನನ್ನ ಮಗನೇ, ನನಗೆ ಅವಾಯ್ಡ್ ಮಾಡು ಅಂತ ಹೇಳಿ ನೀನ್ ಕಾಫಿ ಕೇಳ್ತಿದ್ಯಾ? ಸರಿ. ಬೇಡ ಬಾಸ್, ಬೇಡ. ನಾವು ಹೊರಗೋಗಿ ಕುಡಿಯೋಣ, ಒಳ್ಳೆ ಕಾಫಿ ಕೊಡಿಸ್ತೀನಿ. ಏನೂ ಬೇಕಾಗಿಲ್ಲ, ನಾನು ಕಾಫಿನ ಚೆನ್ನಾಗೇ ಮಾಡ್ತೀನಿ. ನೀವು ಸಲಿಗೆ ಕೊಟ್ಟಿರೋದಕ್ಕೆ ಇವನು ಇಷ್ಟೊಂದು ಹೆಚ್ಕೊಂಡಿರೋದು. ಭಯ ಭಕ್ತಿನೇ ಇಲ್ಲ. ಚೆ ಹಂಗೆಲ್ಲ ಇಲ್ಲಮ್ಮ ಗೌರಮ್ಮ. ಆ್ಯಕ್ಚುಲಿ ನಮ್ಮ ಡ್ರೈವರ್ಗೆ ನಾನು ಅಂದರೆ ಸ್ವಲ್ಪ ಭಯ ಭಕ್ತಿ ಗೌರವ ಇದೆಲ್ಲ ಜಾಸ್ತಿ. ನಾನು ಒಂದು ರೇಂಜಿಗೆ ಅವ ಮೇಂಟೈನ್ ಮಾಡಿದ್ದೀನಿ. ನಮ್ಮ ಬಾಂಡಿಂಗ್ ಎಲ್ಲ ಅವ್ರಿಗೆ ಏನ್ ಗೊತ್ತು ಹೇಳಿ? ಸುಮ್ಮನೆ ಯಾಕೆ ಅವ್ರಿಗೆ ಇದನ್ನೆಲ್ಲ ಹೇಳ್ತಿದ್ದೀರಾ? ಅಯ್ಯೋ ಪಾಪ, ಅವಳಿಗೆ ಏನು ಅಂದ್ಲು ಅಂತ ಈ ಥರ ಹೇಳ್ತಾ ಇದೆಯಾ? ಅಯ್ಯೋ ಬಾಸ್, ಪಾಪನೂ ಇಲ್ಲ ಏನೂ ಇಲ್ಲ. ಅವ್ರಿಗೆ ಪಾಪ ಅಂತ ಹೇಳಿದ್ರೆ ನಮಗೆ ಯಾರು ಪಾಪ ಅಂತಾರೆ? ಬಿಡಿ. ಯಾಕಾಗಿ ಇಲ್ಲದೆ ಇರೋದೆಲ್ಲ ಹೇಳ್ತಿದ್ಯಾ? ನಾನೇನು ಇಲ್ಲದೆ ಇರೋದನ್ನೇನು ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಅಯ್ಯೋ ಬಾಸ್, ಬನ್ನಿ ನಾವು ಹೊರಗೋ ಕಾಫಿ ಕುಡಿಯೋಣ, ಬನ್ನಿ. ಏನಿದು, ಡ್ರೈವರ್ ಈ ಥರ ಬದಲಾಗಿದ್ದಾನೆ? ಇವನ್ ಮಾತು ನಡವಳಿಕೆ ಎಲ್ಲ ಬದಲಾಗಿದೆ. ನೋಡಿದ್ರ ಬಾಸ್, ನಾನು ಕೊಟ್ಟಿರೋ ಐಡಿಯಾ ಸೂಪರ್ ಡೂಪರ್ ಆಗಿ ಹಿಟ್ಟಾಗೋಯ್ತು. ಗೌರಿ ಬೇಜಾರು ಮಾಡ್ಕೊಂಡು ಹೊಂಟೆ ಹೋದ್ಲು. ಐಡಿಯಾ ಏನೋ ಸೂಪರ್ ಹಿಟ್ ಆಯಿತು, ಆದರೆ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ಸ್ ಕಣೋ, ಫಸ್ಟ್ ಟೈಮ್ ನೀನು ಕೊಟ್ಟಿರೋ ಐಡಿಯಾ ವರ್ಕೌಟ್ ಆಗಿದೆ. ಸಾಕು ಸಾಕು ಬಿಡಿ, ಈ ಮಾತಿದ್ದಿಲ್ಲ, ಈ ಮಾತೇ ನನಗೊಂಥರ ಗೋಲ್ಡ್ ಮೆಡ್ಲು ಸಿಕ್ತಂಗೆ ಆಗೋಯ್ತು. ನಿನ್ಗೇನೋ ಗೋಲ್ಡ್ ಮೆಡಲ್ ಸಿಕ್ತಾಗೆ, ಆದರೆ ನಾನು ಇಷ್ಟಪಡೋ ಹುಡುಗಿನ ಹೀಗೆಲ್ಲ ನಡ್ಸ್ಕೊತಾ ಇದ್ದೀನಿ. ನಂಗೆ ಯಾಕೋ ಇದೆಲ್ಲ ತುಂಬ ತಪ್ಪು ಅನ್ನಿಸ್ತಾ ಇದೆ.